Hello, in this video, we'll discuss question paper pattern for DSE Sociology, that is BSc second sem Sociology paper, that is Indian Society. It is for 80 marks. ಓಕೆ ಇಂಡಿಯನ್ ಸೊಸೈಟಿ ಅನ್ನೋದು ಕ್ವಶನ್ ಪೇಪರ್ ನೋಡೋಣ ನಾವು BSc ಸೆಕೆಂಡ್ ಸೆಮ್ದವ್ರದ. ಸೊ ಮೊದಲಿಗೆ ಏನಪ್ಪ ಅಂದ್ರೆ ಪಾರ್ಟ್ ಎ, ಪಾರ್ಟ್ ಬಿ. ಪಾರ್ಟ್ ಎ ಒಳಗೆ ಏನಂದ್ರೆ ನಿಮ್ಗೆ ಆನ್ಸರ್ ಎನಿ 4 ಆಫ್ ದಿ ಫಾಲೋಯಿಂಗ್ 5 into 4 20 ಮಾರ್ಕ್ಸ್. ಪಾರ್ಟ್ ಬಿ ಒಳಗೆ 10 into 3 ಅಂದ್ರೆ 10 ಮಾರ್ಕ್ಸ್ 3 ಕ್ವಶನ್ ಬರ್ತಾವ 30 ಮಾರ್ಕ್ಸ್. ಅದು ಇಲ್ಲಿ ಮೊದಲೇ ಪಾರ್ಟ್ ಎ ಒಳಗೆ ಏನಪ್ಪ ಅಂದ್ರೆ 5 ಮಾರ್ಕ್ಸ್ 4 ಕ್ವಶನ್ಸ್ 5 ಮಾರ್ಕ್ಸ್ 4 ಕ್ವಶನ್ಸ್ ಬರಬೇಕು, 20 ಅಲ್ಲಿ ಅದು ರೀ. ಆಮೇಲೆ ನೆಕ್ಸ್ಟ್ 15 into 2, ಸೊ 15 ಮಾರ್ಕ್ಸ್ನು 2 ಕ್ವಶನ್ಸ್ ಬರಬೇಕು ಅಂದ್ರೆ 30 ಮಾರ್ಕ್ಸ್. ಟೋಟಲ್ ನಿಮ್ಗೆ 80 ಮಾರ್ಕ್ಸ್ ಅಂತ ಆಯ್ತು ರೀ. ಇನ್ನು ನೆಕ್ಸ್ಟ್ ನೋಡ್ರಿ, ಇಲ್ಲಿ ಮಾಡೆಲ್ ಕ್ವಶನ್ ಪೇಪರ್ ನಿಮ್ಗೆ ಇಂಗ್ಲೀಷ್ ಒಳಗೆ ಐತಿ. ಆದ್ರೆ ಕ್ವಶನ್ಸ್ ಮಾತ್ರ ಇಂಪಾರ್ಟೆಂಟ್ ಕ್ವಶನ್ಸ್, ಪ್ರತಿಯೊಂದು ಯೂನಿಟ್ ಮೇಲೆ ಇಂಪಾರ್ಟೆಂಟ್ ಕ್ವಶನ್. ಅದ್ರಾಗೂ ಸ್ಪೆಷಲಿ ಎಲ್ಲ ಟಾಪಿಕ್ ಮೇಲೆ ಏನಪ್ಪ ಅಂತಂದ್ರೆ 5 ಕ್ವಶನ್ಸ್ ಕೊಟ್ಟೇನಿ. ಆಲ್ಮೋಸ್ಟ್ ಇದನ್ನ ಇಷ್ಟು ಮಾಡಿದ್ರೆ ಸಾಕು, ನಿಮ್ಗೆ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ ಪೇಪರ್ ನಿಮ್ಮ ಕೈ ಒಳಗೆ ಇದ್ದಂಗನ. ಬೇಕಾದ್ರೆ ನೀವು ನಿಮ್ಮ ಎಕ್ಸಾಮ್ ಮುಗಿದ ನಂತರ ನಂಗೆ ಕಮೆಂಟ್ ಮಾಡಿ ಕೂಡ ನೀವು ತಿಳಿಸ್ಬೋದು. ಸೊ ಐ ಹೋಪ್ ಸೊ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಕ್ವಶನ್ಸ್ ಇದ್ರೆ ಕವರ್ ಆಗೋಂಗೆ ನಾನು ಈ ಒಂದು ವಿಡಿಯೋ ನಿಮ್ಗೆ ಕೊಟ್ಟೇನಂತ. ಸೊ 5 ಮಾರ್ಕ್ಸ್ದು 10 ಮಾರ್ಕ್ಸು ಆಮೇಲೆ 15 ಮಾರ್ಕ್ಸು ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲದ್ರ ಮೇಲೆ ಅದಾವ. ಕನ್ನಡದೊಳಗೂ ಅದಾವ, ಇಂಗ್ಲೀಷ್ನೊಳಗೂ ಅದಾವ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ನೋಡ್ರಿ ಮೊದಲಿಗೆ ಮಾಡೆಲ್ ಕ್ವಶನ್ ಪೇಪರ್ ಪಾರ್ಟ್ ಎ ಒಳಗೆ ಆನ್ಸರ್ ಎನಿ 4. ಸೊ ಜಸ್ಟ್ ಇದನ್ನ ನಿಮಗೆ ತೋರ್ಸಕ್ಕೆ ಕೊಟ್ಟೇನಿ ಯಾವ ರೀತಿ ಕ್ವಶನ್ ಪೇಪರ್ಸ್ ಬರ್ಬೋದು ಅಂತ ಹೇಳಿ. ನಿಮ್ಗೆ ಆಲ್ಮೋಸ್ಟ್ ಹುಡುಗರು ಕನ್ನಡದಾಗ ಕೇಳ್ತಾರೆ, ಹಂಗೆ ಇಂಪಾರ್ಟೆಂಟ್ ಕ್ವಶನ್ಸ್ ನಿಮ್ಗೆ ಕನ್ನಡದಾಗೂ ಕೊಟ್ಟಿದ್ದೀನಿ. ನೆಕ್ಸ್ಟ್ ಈ ವಿಡಿಯೋ ನೋಡ್ರಿ. ಸೊ 5 ಮಾರ್ಕ್ಸ್ ಕ್ವಶನ್ಸ್ ನೋಡ್ರಿ ಯಾವ ಬರ್ತಾವ ಅಂತ ಹೇಳಿ. ಮೆನ್ಷನ್ ಎನಿ 5 features of Indian society. Write a short note on Purushastras. Next, explain the concept of Hindu marriage as sacrament. What is meant by the term dominant caste? Briefly describe the structure of rural community. What is the role of innovation in social transformation? Next, part B ಒಳಗ ಅವು 5 ಮಾರ್ಕ್ಸ್ನ ಕ್ವಶನ್ಸ್ ಅದ ರೀ. ಇವ 10 ಮಾರ್ಕ್ಸ್ನ ಕ್ವಶನ್ಸ್ ಅದಾವ. ಮೊದಲಿಗೆ ಫಸ್ಟ್ ಕ್ವಶನ್ ನೋಡ್ರಿ ಹೆಂಗೆ ಬರ್ತದೆ. ಡಿಸ್ಕಸ್ ದ ಸ್ಟ್ರಕ್ಚರ್ ಆ್ಯಂಡ್ ಕಂಪೋಸಿಷನ್ ಆಫ್ ಇಂಡಿಯನ್ ಸೊಸೈಟಿ. ಎಕ್ಸ್ಪ್ಲೇನ್ ಮ್ಯಾರೇಜ್ ಪ್ರಾಕ್ಟಿಸಸ್ ಅಕ್ರಾಸ್ ಡಿಫ್ರೆಂಟ್ ರಿಲಿಜನ್ಸ್ ಇನ್ ಇಂಡಿಯಾ. ಎಕ್ಸ್ಪ್ಲೇನ್ ದ ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್ಸ್ ಫಾರ್ SC, STs and OBCs. Describe the major changes observed in tribal communities in recent years. Next ನೋಡ್ರಿ ಪಾರ್ಟ್ ನಂಬರ್ ಸಿ. ಅವು 10 ಮಾರ್ಕ್ಸ್ನ ಕ್ವಶನ್ಸ್, ಇವು 15 ಮಾರ್ಕ್ಸ್ನ ಕ್ವಶನ್ಸ್. ಕ್ರಿಟಿಕಲಿ ಎಕ್ಸಾಮಿನ್ ದ ಕಾನ್ಸೆಪ್ಟ್ಸ್ ಆಫ್ ಸಂಸ್ಕೃತೈಸೇಷನ್, ವೆಸ್ಟರ್ನೈಸೇಷನ್, ಮಾಡರ್ನೈಸೇಷನ್ ಆ್ಯಂಡ್ ಗ್ಲೋಬಲೈಸೇಷನ್. ಅನಲೈಸ್ ದ ಚಾಲೆಂಜಸ್ ಫೇಸ್ಡ್ ಬೈ urban communities and the major policies implemented for their welfare. Evaluate the impact of science and technology on social transformation in India. ಸೊ ಇವೇನಪ್ಪ ಅಂತಂದ್ರೆ 15 ಮಾರ್ಕ್ಸ್ನ ಕ್ವಶನ್ಸ್. ಇದು ನಿಮ್ಗೇನಪ್ಪ ಅಂತಂದ್ರೆ ಜಸ್ಟ್ ಒಂದು ಮಾಡೆಲ್ ಕ್ವಶನ್ ಪೇಪರ್ ಅಷ್ಟೇ ರೀ. ಈ ರೀತಿ ನಿಮಗೆ ಕ್ವಶನ್ಸ್ ಬರ್ಬೋದು ಅಂತ ಹೇಳಿ ಕೊಟ್ಟಿದ್ದೀನಿ. ಇನ್ನು ನೆಕ್ಸ್ಟ್ ಎಲ್ಲ ಯೂನಿಟ್ಸ್ ಮೇಲಿಂದ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಇಲ್ಲಿ ಕೊಟ್ಟೇನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗೈತಪ್ಪ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ಲೈಕ್ ಕೊಡೋದು ಮರಕ್ಕೆ ಹೋಗ್ಬೇಡಿ. ನೋಡಿರಿ ಆಲ್ಮೋಸ್ಟ್ ಇಷ್ಟೊಂದು ಟಾಪಿಕ್ಸ್ದಾಗೇನು ಕ್ವಶನ್ಸ್ ನಿಮ್ಮ ಸರ್ಗಳು ನಿಮ್ಗೆ ತೆಗೆದು ಕೊಡ್ತಾರಲ್ಲ ಗೊತ್ತಿಲ್ಲ. ನಾ ಇಂಗ್ಲೀಷ್ ಟೀಚರ್ ಆದರೂ ಕೂಡ ಸೋಷಲ್ದು ಕ್ವಶನ್ ಪೇಪರ್ಸ್ ನಿಮ್ಗೆ ಕೊಟ್ಟೇನೆ, ಸೋಷಾಲಜಿದು. ಸೊ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ ಫ್ರೆಂಡ್ಸ್ ಜೊತೆಗೆ, ಲೈಕ್ ಕೊಡೋದನ್ನ ಮರೆಯೋಕೆ ಹೋಗ್ಬೇಡ್ರಿ. 10 ಮಾರ್ಕ್ಸ್, 5 ಮಾರ್ಕ್ಸ್, ಹಂಗೆ 15 ಮಾರ್ಕ್ಸ್ದು ಕ್ವಶನ್ಸ್ನು ಕೂಡ ಇದ್ರೊಳಗೆ ಇದಾವ ನೋಡ್ರಿ. ಫಸ್ಟ್ ಯೂನಿಟ್ ಇದೆ ಅಲ್ಲಿ ಅನ್ಸುತ್ತೆ ನಿಮ್ಗೆ. ಸೊ ಇಂಟ್ರೊಡ್ಯೂಸಿಂಗ್ ಇಂಡಿಯನ್ ಸೊಸೈಟಿ ಅಂತ ಹೇಳಿ. ಸೊ ನೋಡ್ರಿ, ಮೆನ್ಷನ್ ಎನಿ 5 ಫೀಚರ್ಸ್ ಆಫ್ ಇಂಡಿಯನ್ ಸೊಸೈಟಿ. ವಾಟ್ ಈಸ್ ಧರ್ಮ ಅಕಾರ್ಡಿಂಗ್ ಟು ಇಂಡಿಯನ್ ಫಿಲಾಸಫಿ. ಸೊ ಕನ್ನಡದಲ್ಲಿ ನೋಡ್ರಿ, ಭಾರತೀಯ ಸಮಾಜದ 5 ವೈಶಿಷ್ಟ್ಯತೆಗಳನ್ನು ನಮೂದಿಸಿ. ವಾಟ್ ಈಸ್ ಧರ್ಮ ಅಕಾರ್ಡಿಂಗ್ ಟು ಇಂಡಿಯನ್ ಫಿಲಾಸಫಿ. ಭಾರತೀಯ ತತ್ವಶಾಸ್ತ್ರದ ಪ್ರಕಾರ ಧರ್ಮವೆಂದರೇನು. ಡಿಫೈನ್ ಪುರುಷಾಸ್ತ್ರಾಸ್. ಪುರುಷಾರ್ಥಗಳು ಎಂದರೇನು. ವಾಟ್ ಆರ್ ಸಂಸ್ಕಾರಾಸ್. ಸಂಸ್ಕಾರಗಳು ಎಂದರೇನು. ವಾಟ್ ಈಸ್ ಮೆಂಟ್ ಬೈ ಯುನಿಟಿ ಇನ್ ಡೈವರ್ಸಿಟಿ. ವೈವಿಧ್ಯತೆಯಲ್ಲಿ ಏಕತೆ ಎಂದರೇನು. ನೆಕ್ಸ್ಟ್ 10 ಮಾರ್ಕ್ಸ್ ನೋಡ್ರಿ. ಯೂನಿಟ್ 1 ಒಳಗೆ 10 ಮಾರ್ಕ್ಸ್ ಕ್ವಶನ್ಸ್ ಯಾವ ಬರ್ಬೋದು. ಸೊ ಇವೇನು ಫೈನಲ್ ಅಲ್ಲ, ನನಗೆ ಅನ್ಸೋ ಮಟ್ಟಿಗೆ ಆಲ್ಮೋಸ್ಟ್ ಒಂದು 80% ಇವಾಗ ಕ್ವಶನ್ಸ್ ಬರ್ತಾವ ಅನ್ಸತಿ. 80 to 90% ಬರ್ಬೋದು ನನಗೆ ಅನ್ಸತಿ. ಸೊ ನೋಡ್ರಿ, ಇದೇ ಟೈಪ್ನ ಇರ್ತಾವ, ಸ್ವಲ್ಪ ಚೇಂಜ್ ಮಾಡಿ ಕೊಟ್ಟಿರ್ತಾರೆ ಅಷ್ಟ. ಬೆಟ್ರೆ ಇವಾಗ ಕ್ವಶನ್ಸ್ ಇರ್ತಾವೆ, ಸ್ವಲ್ಪ ಚೇಂಜಸ್ ಮಾಡಿರ್ತಾರೆ ಅಷ್ಟ. ದೇರ್ ವಿಲ್ ಬಿ ಸ್ಲೈಡ್ ಚೇಂಜಸ್ ಇನ್ ದ ಕ್ವಶನ್ಸ್, ನಥಿಂಗ್ ಎಲ್ಸ್. ಸೊ
ಎಕ್ಸ್ಪ್ಲೇನ್ ದ ಫಿಲಾಸಫಿ ಬೇಸ್ ಆಫ್ ಇಂಡಿಯನ್ ಸೊಸೈಟಿ. ಭಾರತೀಯ ಸಮಾಜದ ತತ್ವಶಾಸ್ತ್ರೀಯ ಅರ್ಥವನ್ನು ವಿವರಿಸಿ. ಡಿಸ್ಕಸ್ ದ ಕಾಂಪೋಸಿಷನ್ ಆಫ್ ಇಂಡಿಯನ್ ಸೊಸೈಟಿ. ಭಾರತೀಯ ಸಮಾಜದ ರಚನೆಯನ್ನು ಚರ್ಚಿಸಿ. ಹೌ ಡಸ್ ಇಂಡಿಯನ್ ಸೊಸೈಟಿ ಮೇಂಟೈನ್ ಯುನಿಟಿ ಇನ್ ಡೈವರ್ಸಿಟಿ. ಭಾರತೀಯ ಸಮಾಜ ವೈವಿಧ್ಯತೆಯಲ್ಲಿಯೂ ಏಕತೆಯನ್ನು ಹೇಗೆ ಕಾಯ್ದುಕೊಳ್ಳುತ್ತದೆ. ರೈಟ್ ಅ ನೋಟ್ ಆನ್ ವೇದಾಸ್ ಆ್ಯಂಡ್ ಉಪನಿಷತ್ಸ್. ವೇದಗಳು ಮತ್ತು ಉಪನಿಷತ್ಗಳು ಬಗ್ಗೆ ಟಿಪ್ಪಣಿ ಬರೆಯಿರಿ. ವಾಟ್ ಆರ್ ದ ಫ್ಯಾಕ್ಟರ್ಸ್ ಆಫ್ ಕಂಟಿನ್ಯೂಟಿ ಆ್ಯಂಡ್ ಚೇಂಜ್ ಇನ್ ಇಂಡಿಯನ್ ಸೊಸೈಟಿ. ಭಾರತೀಯ ಸಮಾಜದಲ್ಲಿ ನಿರಂತರತೆ ಮತ್ತು ಬದಲಾವಣೆಯ ಅಂಶಗಳೆಂದರೇನು. 15 ಮಾರ್ಕ್ಸ್ ಕ್ವಶನ್ಸ್ ನೋಡ್ರಿ. ಡಿಸ್ಕ್ರೈಬ್ ದ ಫೀಚರ್ಸ್ ಆ್ಯಂಡ್ ಸ್ಟ್ರಕ್ಚರ್ಸ್ ಆಫ್ ಇಂಡಿಯನ್ ಸೊಸೈಟಿ. ಭಾರತೀಯ ಸಮಾಜದ ವೈಶಿಷ್ಟ್ಯತೆಗಳು ಮತ್ತು ರಚನೆ ವಿವರಿಸಿ. ಎಕ್ಸಾಮಿನ್ ದ ಫಿಲಾಸಫಿಕಲ್ ಬೇಸ್ ಆಫ್ ಇಂಡಿಯನ್ ಕಲ್ಚರ್ ವಿತ್ ರೆಫರೆನ್ಸ್ ಟು ಪುರುಷಾಸ್ತ್ರಾಸ್ ಆ್ಯಂಡ್ ಧರ್ಮ. ಅದರ ಕನ್ನಡದಾಗ ನೋಡ್ರಿ ಏನು ಬರ್ತೈತಿ. ಪುರುಷಾಸ್ತ್ರಗಳು ಮತ್ತು ಧರ್ಮದ ಮೂಲಕ ಭಾರತೀಯ ಸಂಸ್ಕೃತಿಯ ತತ್ವಶಾಸ್ತ್ರೀಯ ಆಧಾರವನ್ನು ವಿಶ್ಲೇಷಿಸಿ. ಡಿಸ್ಕಸ್ ದ ರೋಲ್ ಆಫ್ ಸಂಸ್ಕಾರಾಸ್ ಇನ್ ಶೇಪಿಂಗ್ ಇಂಡಿಯನ್ ಸೊಸೈಟಿ. ಭಾರತೀಯ ಸಮಾಜದ ರೂಪುಗೊಳ್ಳುವಲ್ಲಿ ಸಂಸ್ಕಾರಗಳ ಪಾತ್ರವನ್ನು ಚರ್ಚಿಸಿ. ಮೂರನೇ ಕ್ವಶನ್ ರೀ. ಇನ್ನು ನಾಲ್ಕನೇದು ನೋಡ್ರಿ. ಎಕ್ಸ್ಪ್ಲೇನ್ ಯುನಿಟಿ ಇನ್ ಡೈವರ್ಸಿಟಿ ಇನ್ ಇಂಡಿಯನ್ ಸೊಸೈಟಿ ವಿತ್ ಎಕ್ಸಾಂಪಲ್ಸ್. ಉದಾಹರಣೆಗಳೊಂದಿಗೆ ಭಾರತೀಯ ಸಮಾಜದ ವೈವಿಧ್ಯತೆಯಲ್ಲಿ ಏಕತೆಯನ್ನು ವಿವರಿಸಿ. ಸೊ ಇವು 4 ಕ್ವಶನ್ಸ್ ಅದು ರೀ. ಇನ್ನು 5ನೇ ಕ್ವಶನ್ಸ್ ನೋಡ್ರಿ. ವಾಟ್ ಆರ್ ದ ಮೇಜರ್ ಫ್ಯಾಕ್ಟರ್ಸ್ ರೆಸ್ಪಾನ್ಸಿಬಲ್ ಫಾರ್ ಸೋಷಿಯಲ್ ಕಂಟಿನ್ಯೂಟಿ ಆ್ಯಂಡ್ ಚೇಂಜ್ ಇನ್ ಇಂಡಿಯಾ. ಸೊ ಭಾರತದಲ್ಲಿ ಸಾಮಾಜಿಕ ನಿರಂತರತೆ ಮತ್ತು ಬದಲಾವಣೆಗೆ ಕಾರಣವಾದ ಪ್ರಮುಖ ಅಂಶಗಳೆಂದರೆ ಯಾವುವು ಅಂತ ಆಗಬೇಕಾಯ್ತಲ್ಲಿ. ನೆಕ್ಸ್ಟ್ ನೋಡ್ರಿ. ಇನ್ನು ಯೂನಿಟ್ ನಂಬರ್ 2 ಮೈ ಡಿಯರ್ ಸ್ಟೂಡೆಂಟ್ಸ್, ಐ ಹೋಪ್ ನಿಮಗೆ ಎಲ್ಲ ಕ್ವಶನ್ಸ್ ಇಲ್ಲಿ ರೀಚ್ ಆಗತ್ತೆ ಅನ್ಕೊಂಡೆ ನಾನು. ಆಲ್ಮೋಸ್ಟ್ 5 ಮಾರ್ಕ್ಸ್ದು 5 ಕ್ವಶನ್ ರೀ, 10 ಮಾರ್ಕ್ಸ್ದು 5 ಕ್ವಶನ್, 15 ಮಾರ್ಕ್ಸ್ದು 5 ಕ್ವಶನ್ ಬಂದಾವ. ನೀವು ಇಷ್ಟು ಕ್ವಶನ್ಸ್ ಮಾಡ್ಕೊಂಡ್ರೆ 100% ಸಾಕ್ರಿ. ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಕವರ್ ಆದಂಗನ ರೀ. ಅದ್ರೊಳಗಿನ ಎಲ್ಲ ಕವರ್ ಆಗೋಂಗ ನಿಮ್ಗೆ ಇಂಪಾರ್ಟೆಂಟ್ ಕ್ವಶನ್ಸ್ನ ಆಲ್ರೆಡಿ ಕ್ವಶನ್ ಪೇಪರ್ ನಿಮ್ಮ ಕೈಯಾಗಿದ್ದಂಗನ. ಎಸ್, ಇಷ್ಟು ಮಾಡಿದಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡ್ಬೇಕ್ರಿ, ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ, ಹಂಗೆ ಲೈಕ್ ಕೊಡೋದನ್ನ ಮರ್ಯಾಕೆ ಹೋಗ್ಬೇಡ್ರಿ. ಸೊ ಮ್ಯಾರೇಜ್ ಆ್ಯಂಡ್ ಫ್ಯಾಮಿಲಿ ಯೂನಿಟ್ ನಂಬರ್ 2 ಒಳಗೆ 5 ಮಾರ್ಕ್ಸ್ನ ಕ್ವಶನ್ಸ್ ನೋಡ್ರಿ. ಡಿಫೈನ್ ಹಿಂದೂ ಮ್ಯಾರೇಜ್. ಹಿಂದೂ ವಿವಾಹವನ್ನು ವಿವರಿಸಿ. ಮೆನ್ಷನ್ 2 ಚೇಂಜಸ್ ಇನ್ ದ ಇನ್ಸ್ಟಿಟ್ಯೂಷನ್ ಆಫ್ ಮ್ಯಾರೇಜ್. ವಿವಾಹ ಸಂಸ್ಥೆಯಲ್ಲಿ ಉಂಟಾದ 2 ಬದಲಾವಣೆಗಳನ್ನು ಉಲ್ಲೇಖಿಸಿ. ವಾಟ್ ಈಸ್ ಸ್ಕ್ಯಾರ್ಮೆಂಟಲ್ ವ್ಯೂ ಆಫ್ ಮ್ಯಾರೇಜ್. ವಿವಾಹದ ಸಂಸ್ಕಾರಾತ್ಮಕ ದೃಷ್ಟಿಕೋನವೆಂದರೇನು. ವಾಟ್ ಈಸ್ ನ್ಯೂಕ್ಲಿಯರ್ ಫ್ಯಾಮಿಲಿ. ಅಣು ಕುಟುಂಬದ ನ್ಯೂಕ್ಲಿಯರ್ ಫ್ಯಾಮಿಲಿ ಎಂದರೇನು. ರೈಟ್ 2 ಡಿಫ್ರೆನ್ಸಸ್ ಬಿಟ್ವೀನ್ ಹಿಂದೂ ಆ್ಯಂಡ್ ಮುಸ್ಲಿಂ ಮ್ಯಾರೇಜಸ್. ಹಿಂದೂ ಮತ್ತು ಮುಸ್ಲಿಂ ವಿವಾಹಗಳ ನಡುವಿನ 2 ವ್ಯತ್ಯಾಸಗಳನ್ನು ಬರೆಯಿರಿ. 10 ಮಾರ್ಕ್ಸ್ ಕ್ವಶನ್ಸ್ ನೋಡ್ರಿ. ಎಕ್ಸ್ಪ್ಲೇನ್ ದ ಹೌಸ್ ಹೋಲ್ಡ್ ಡೈಮೆನ್ಷನ್ಸ್ ಆಫ್ ಇಂಡಿಯನ್ ಫ್ಯಾಮಿಲಿ. ಭಾರತೀಯ ಕುಟುಂಬದ ಗೃಹ ಮಾಪನಗಳನ್ನು ವಿವರಿಸಿ. ಕಂಪೇರ್ ಮ್ಯಾರೇಜ್ ಪ್ರಾಕ್ಟೀಸಸ್ ಅಮಾಂಗ್ ಡಿಫ್ರೆಂಟ್ ರಿಲಿಜನ್ಸ್ ಇನ್ ಇಂಡಿಯಾ. ಭಾರತದಲ್ಲಿನ ವಿಭಿನ್ನ ಧರ್ಮಗಳ ವಿವಾಹ ಪದ್ಧತಿಗಳ ಹೋಲಿಕೆ ಮಾಡಿರಿ. ಡಿಸ್ಕಸ್ ದ ಚೇಂಜಸ್ ಇನ್ ಫ್ಯಾಮಿಲಿ ಸ್ಟ್ರಕ್ಚರ್ ಇನ್ ಮಾಡರ್ನ್ ಇಂಡಿಯಾ. ಆಧುನಿಕ ಭಾರತದಲ್ಲಿ ಕುಟುಂಬ ರಚನೆಯಲ್ಲಿ ಬದಲಾವಣೆಗಳ ಚರ್ಚೆ ಮಾಡಿ. ಡಿಸ್ಕ್ರೈಬ್ ದ ಸ್ಕ್ಯಾರಮೆಂಟಲ್ ನೇಚರ್ ಆಫ್ ಹಿಂದೂ ಮ್ಯಾರೇಜ್. ಹಿಂದೂ ವಿವಾಹದ ಸಂಸ್ಕಾರಾತ್ಮಕ ಸ್ವಭಾವವನ್ನು ವಿವರಿಸಿ. ವಾಟ್ ಆರ್ ದ ಮೇಜರ್ ಟ್ರೆಂಡ್ಸ್ ಆಫ್ ಚೇಂಜಸ್ ಇನ್ ಇನ್ಸ್ಟಿಟ್ಯೂಷನ್ ಆಫ್ ಮ್ಯಾರೇಜ್. ವಿವಾಹ ಸಂಸ್ಥೆಯಲ್ಲಿ ಬದಲಾವಣೆಯ ಪ್ರಮುಖ ಪ್ರವೃತ್ತಿಗಳು ಯಾವುವು. 15 ಮಾರ್ಕ್ಸ್ನ ಕ್ವಶನ್ಸ್ ರೀ. ಎಕ್ಸಾಮಿನ್ ದ ನೇಚರ್ ಆಫ್ ಹಿಂದೂ ಮ್ಯಾರೇಜ್ ಆ್ಯಂಡ್ ಸ್ಕ್ಯಾರ್ಮೆಂಟ್. ಹಿಂದೂ ವಿವಾಹವನ್ನು ಸಂಸ್ಕಾರ ಎಂದು ವಿವರಿಸಿ. ಕಂಪೇರ್ ಆ್ಯಂಡ್ ಕಾಂಟ್ರಾಸ್ಟ್ ಮ್ಯಾರೇಜ್ ಆ್ಯಂಡ್ ಫ್ಯಾಮಿಲಿ ಸಿಸ್ಟಮ್ಸ್ ಅಮಾಂಗ್ ಹಿಂದೂಸ್, ಮುಸ್ಲಿಮ್ಸ್ ಆ್ಯಂಡ್ ಕ್ರಿಶ್ಚಿಯನ್ಸ್. ಹಿಂದೂ, ಮುಸ್ಲಿಂ ಮತ್ತು ಕ್ರೈಸ್ತರ ನಡುವೆ ವಿವಾಹ ಮತ್ತು ಕುಟುಂಬ ಪದ್ಧತಿಗಳ ಹೋಲಿಕೆ ಮತ್ತು ವ್ಯತ್ಯಾಸಗಳನ್ನು ಮಾಡಿ. ಎಕ್ಸ್ಪ್ಲೇನ್ ದ ಚೇಂಜಸ್ ಇನ್ ದ ಇನ್ಸ್ಟಿಟ್ಯೂಷನ್ ಆಫ್ ಮ್ಯಾರೇಜ್ ಆ್ಯಂಡ್ ಫ್ಯಾಮಿಲಿ ಡ್ಯೂ ಟು ಮಾಡರ್ನೈಸೇಷನ್. ಆಧುನೀಕರಣದ ಕಾರಣದಿಂದ ವಿವಾಹ ಮತ್ತು ಕುಟುಂಬದ
ಕುಟುಂಬ ಸಂಸ್ಥೆಗಳಲ್ಲಿ ಉಂಟಾದ ಬದಲಾವಣೆಗಳನ್ನು ವಿವರಿಸಿ. ಡಿಸ್ಕ್ರೈಬ್ ದ ಹೌಸ್ಹೋಲ್ಡ್ ಆ್ಯಂಡ್ ಸೋಷಿಯಲ್ ಡೈಮೆನ್ಷನ್ಸ್ ಆಫ್ ದ ಫ್ಯಾಮಿಲಿ ಸಿಸ್ಟಮ್ ಇನ್ ಇಂಡಿಯಾ. ಭಾರತದಲ್ಲಿ ಕುಟುಂಬ ವ್ಯವಸ್ಥೆಯ ಗೃಹ ಮತ್ತು ಸಾಮಾಜಿಕ ಆಯಾಮಗಳನ್ನು ವಿವರಿಸಿ. ಡಿಸ್ಕಸ್ ದ ಫ್ಯಾಕ್ಟರ್ಸ್ ಲೀಡಿಂಗ್ ಟು ದ ಟ್ರಾನ್ಸ್ಫಾರ್ಮೇಷನ್ ಆಫ್ ಅ ಫ್ಯಾಮಿಲಿ ಇನ್ ಕಂಟೆಂಪ್ರರಿ ಇಂಡಿಯಾ. ಸಮಕಾಲೀನ ಭಾರತದಲ್ಲಿ ಕುಟುಂಬ ಪರಿವರ್ತನೆಗೆ ಕಾರಣವಾದ ಅಂಶಗಳನ್ನು ಚರ್ಚಿಸಿ. ಸೊ ಇವಿಷ್ಟು ಏನಪ್ಪ ಅಂದ್ರೆ 5 ಮಾರ್ಕ್ಸ್ನು ಕ್ವಶನ್ಸ್. ಇನ್ನು ಯೂನಿಟ್ ನಂಬರ್ 3 ನೋಡ್ರಿ, ಕಾಸ್ಟ್ ಸಿಸ್ಟಮ್ ಆ್ಯಂಡ್ ಬ್ಯಾಕ್ವರ್ಡ್ ಕಮ್ಯುನಿಟೀಸ್. ವಾಟ್ ಈಸ್ ಕಾಸ್ಟ್ ಸಿಸ್ಟಮ್? ಜಾತಿ ವ್ಯವಸ್ಥೆ ಎಂದರೇನು? ಡಿಫೈನ್ ಡಾಮಿನೆಂಟ್ ಕಾಸ್ಟ್. ಪ್ರಭಾವಶಾಲಿ ಜಾತಿ ಎಂದರೇನು? ಹೂ ಆರ್ ಶೆಡ್ಯೂಲ್ಡ್ ಕಾಸ್ಟ್ಸ್? ಅನುಸೂಚಿತ ಜಾತಿಗಳು ಯಾರಾಗಿದ್ದಾರೆ? ಮೆನ್ಷನ್ 2 ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್ ಫಾರ್ OBCs. ಇತರ ಹಿಂದುಳಿದ ವರ್ಗಗಳಾಗಿ ಎರಡು ರಾಜ್ಯ ಘಟನಾ ವಿಧವನ್ನು ಉಲ್ಲೇಖಿಸಿ. ಸೊ ಸ್ವಲ್ಪ ಅಲ್ಲಿ ಟೈಪಿಂಗ್ ಮಿಸ್ಟೇಕ್ ಆಗೈತಿ. ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಕಾಸ್ಟ್ ಅಂಡ್ ಕ್ಲಾಸ್? ಜಾತಿ ಮತ್ತು ವರ್ಗದ ನಡುವಿನ ವ್ಯತ್ಯಾಸವೇನು? ಇನ್ನು 10 ಮಾರ್ಕ್ಸ್ ಕ್ವಶನ್ಸ್ ನೋಡ್ರಿ. ಡಿಸ್ಕಸ್ ದ ಕಾನ್ಸೆಪ್ಟ್ ಆಫ್ ಡಾಮಿನೆಂಟ್ ಕಾಸ್ಟ್ ಇನ್ ಇಂಡಿಯನ್ ಸೊಸೈಟಿ. ಭಾರತೀಯ ಸಮಾಜದಲ್ಲಿ ಪ್ರಭಾವಶಾಲಿ ಜಾತಿಯ ಪರಿಕಲ್ಪನೆಯನ್ನು ಚರ್ಚಿಸಿ. ಎಕ್ಸ್ಪ್ಲೇನ್ ದ ಸ್ಟ್ರಕ್ಚರ್ ಆಫ್ ಕಾಸ್ಟ್ ಅಂಡ್ ಕ್ಲಾಸ್ ಇನ್ ಇಂಡಿಯಾ. ಭಾರತದಲ್ಲಿ ಜಾತಿ ಮತ್ತು ವರ್ಗದ ರಚನೆಯನ್ನು ವಿವರಿಸಿ. ವಾಟ್ ಆರ್ ದ ಮೇಜರ್ ವೆಲ್ಫೇರ್ ಪ್ರೋಗ್ರಾಮ್ಸ್ ಆಫ್ ಶೆಡ್ಯೂಲ್ಡ್ ಟ್ರೈಬ್ಸ್? ಅನುಸೂಚಿತ ಜಾತಿಗಳಿಗಾಗಿ ಮುಖ್ಯವಾದ ಕಲ್ಯಾಣ ಕಾರ್ಯಕ್ರಮಗಳೆಂದರೆ ಯಾವುವು? ರೈಟ್ ಅ ನೋಟ್ ಆನ್ ದ ಕಾನ್ಸ್ಟಿಟ್ಯೂಷನಲ್ ಸೇಫ್ಗಾರ್ಡ್ಸ್ ಆಫ್ SCs ಆ್ಯಂಡ್ STs. SC ಮತ್ತು STಗಾಗಿ ಒದಗಿಸಿರುವ ಸಂವಿಧಾನಾತ್ಮಕ ಭದ್ರತೆಗಳ ಮೇಲೆ ಟಿಪ್ಪಣಿ ಬರೆಯಿರಿ. ಡಿಸ್ಕಸ್ ದ ಸೋಷಿಯೋ ಎಕನಾಮಿಕ್ ಪ್ರಾಬ್ಲಮ್ಸ್ ಆಫ್ OBCs. ಇತರೆ ಹಿಂದುಳಿದ ವರ್ಗಗಳ ಸಾಮಾಜಿಕ ಮತ್ತು ಆರ್ಥಿಕ ಸಮಸ್ಯೆಗಳನ್ನು ಚರ್ಚಿಸಿ. ಸೊ 15 ಮಾರ್ಕ್ಸಿನ ಕ್ವಶನ್ಸ್ ರೀ ಮೈ ಡಿಯರ್ ಸ್ಟೂಡೆಂಟ್ಸ್. ನೋಡ್ರಿ, ಎಲ್ಲದ್ರ ಮೇಲೆ ನಿಮಗೆ ಆಲ್ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ನ ಕೊಟ್ಟಿನಿ. ಇದೇ ರೀತಿ ಕ್ವಶನ್ಸ್ ಬರ್ತಾವ. ಇದರ ಮೇಜರ್ ಚೇಂಜಸ್ ಏನೂ ಆಗಿಲ್ಲ. ಏನು ನನಗೆ ಅನ್ಸುಮಟ್ಟಿಗೆ ಒಂದೆಲ್ಲರೆ 10 ರೂಪಾಯಿದಾಗ ಒಂದೆಲ್ಲರೆ ಒಂದು ಪೈಸಾ 2 ಪೈಸೆ ಅಥವಾ ಒಂದು 5-10 ಪೈಸೆ ಹಿಡ್ಕೊರ ಅಟ್ಟ ಬದಲಾಗ್ಬೋದು. ಉಳಿದಿದ್ದೆಲ್ಲ ಸೇಮ್ ಇರತ್ತಾವ. ಇವಾಗ ಕ್ವಶನ್ಸ ಬರೋರಿ. ನೆಕ್ಸ್ಟ್ ನೋಡ್ರಿ, ಎಕ್ಸ್ಪ್ಲೇನ್ ದ ನೇಚರ್ ಆ್ಯಂಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಾಸ್ಟ್ ಸಿಸ್ಟಮ್ ಇನ್ ಇಂಡಿಯಾ. ಭಾರತದಲ್ಲಿ ಜಾತಿ ವ್ಯವಸ್ಥೆಯ ಸ್ವರೂಪ ಮತ್ತು ಲಕ್ಷಣಗಳನ್ನು ವಿವರಿಸಿ. ಡಿಸ್ಕ್ರೈಬ್ ದ ಎಮರ್ಜೆನ್ಸ್ ಆ್ಯಂಡ್ ರೋಲ್ ಆಫ್ ಡಾಮಿನೆಂಟ್ ಕಾಸ್ಟ್ಸ್. ಪ್ರಭಾವಶಾಲಿ ಜಾತಿಗಳ ಉದಯ ಮತ್ತು ಪಾತ್ರವನ್ನು ವಿವರಿಸಿ. ಡಿಸ್ಕಸ್ ದ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್ ಆ್ಯಂಡ್ ವೆಲ್ಫೇರ್ ಮೆಷರ್ಸ್ ಫಾರ್ SCs ಆ್ಯಂಡ್ OBCs. SCs ಮತ್ತು OBCಗಳಿಗೆ ಸಂವಿಧಾನಾತ್ಮಕ ವಿಧಗಳು ಮತ್ತು ಕಲ್ಯಾಣ ಕ್ರಮಗಳನ್ನು ಚರ್ಚಿಸಿ. ಅನಲೈಸ್ ದ ರಿಲೇಶನ್ಶಿಪ್ ಬಿಟ್ವೀನ್ ಕಾಸ್ಟ್ ಆ್ಯಂಡ್ ಕ್ಲಾಸ್ ಇನ್ ಕಂಟೆಂಪ್ರರಿ ಇಂಡಿಯಾ. ಸಮಕಾಲೀನ ಭಾರತದಲ್ಲಿ ಜಾತಿ ಮತ್ತು ವರ್ಗದ ಸಂಬಂಧವನ್ನು ವಿಶ್ಲೇಷಿಸಿ. ಇವ್ಯಾಲ್ಯುವೇಟ್ ದ ಇಂಪ್ಯಾಕ್ಟ್ ಆಫ್ ಗವರ್ಮೆಂಟ್ ಸ್ಕೀಮ್ಸ್ ಆನ್ ದ ಅಪ್ಲಿಫ್ಟ್ಮೆಂಟ್ ಆಫ್ ಬ್ಯಾಕ್ವರ್ಡ್ ಕಮ್ಯುನಿಟೀಸ್. ಹಿಂದುಳಿದ ಸಮುದಾಯಗಳ ಪ್ರಗತಿಯಲ್ಲಿ ಸರ್ಕಾರದ ಯೋಜನೆಗಳನ್ನು ಪ್ರಭಾವವನ್ನು ಮೌಲ್ಯಮಾಪನ ಮಾಡಿ. ಇನ್ನು ಯೂನಿಟ್ ನಂಬರ್ 5. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ನಿಮ್ಗೆ ಇಲ್ಲಿವರೆಗೂ ವಿಡಿಯೋ ಇಂಟ್ರೆಸ್ಟಿಂಗ್ ಅನಿಸಿತು, ಕ್ವಶನ್ಸ್ ಇವಪ್ಪ ಇಂಪಾರ್ಟೆಂಟ್ ಅನಿಸಿದ್ದಪ್ಪ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ. ಹಂಗೆ ಲೈಕ್ ಕೊಡೋದನ್ನು ಮರ್ಯಾಕೆ ಹೋಗ್ಬೇಡ್ರಿ. ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, ಇಷ್ಟನ್ನು ತೆಗಿಬೇಕಂತಪ್ಪ ಅಂದ್ರೆ ಇಟ್ ಈಸ್ ನಾಟ್ ಎನ್ ಈಸಿ ಟಾಸ್ಕ್. ಇಷ್ಟ ಮಾಡ್ಬೇಕಂದ್ರೂ ಈಸಿಲಿ ಕ್ವಶನ್ಸ್ ಜಲ್ದಿ ಸಿಗಂಗಿಲ್ಲ. ಐ ಮಸ್ಟ್ ರೆಫರ್ ಆಲ್ ದ ಸಿಲೆಬಸ್. ಓಕೆ ನೋಡ್ರಿ, ಯೂನಿಟ್ ನಂಬರ್ 4, ಟ್ರೈಬಲ್, ರೂರಲ್ ಆ್ಯಂಡ್ ಅರ್ಬನ್ ಕಮ್ಯುನಿಟಿ. ಇನ್ನು 5 ಮಾರ್ಕ್ಸ್ ಕ್ವಶನ್ಸ್ ನೋಡ್ರಿ. ವಾಟ್ ಈಸ್ ಅ ಟ್ರೈಬಲ್ ಕಮ್ಯುನಿಟಿ? ಸಮುದಾಯವಾದಿ ಗೊಲ್ಲ ಸಮಾಜ ಎಂದರೇನು? ಮೆನ್ಷನ್ 2 ಟೈಪ್ಸ್ ಆಫ್ ಟ್ರೈಬಲ್ ಕ್ಲಾಸಿಫಿಕೇಶನ್. ಜನಜಾತಿಗಳ ವರ್ಗೀಕರಣದ 2 ಪ್ರಕಾರಗಳನ್ನು ಉಲ್ಲೇಖಿಸಿ. ಡಿಫೈನ್ ಅರ್ಬನ್ ಸೆಟಲ್ಮೆಂಟ್. ನಗರ ವಾಸಸ್ಥಳ ಎಂದರೇನು? ಅಂತ ಹೇಳಿದ್ವಿ. ಇನ್ನು 4ನೇ ಕ್ವಶನ್ಸ್ ರೀ, ವಾಟ್ ಆರ್ ದ ಚಾಲೆಂಜಸ್ ಫೇಸ್ಡ್ ಬೈ ರೂರಲ್ ಕಮ್ಯುನಿಟೀಸ್? ಗ್ರಾಮೀಣ ಸಮುದಾಯಗಳು ಎದುರಿಸುವ ಸವಾಲುಗಳು ಯಾವುವು? ನೇಮ್ ಎನಿ 2 ವೆಲ್ಫೇರ್ ಮೆಷರ್ಸ್ ಫಾರ್ ಟ್ರೈಬಲ್ ಕಮ್ಯುನಿಟೀಸ್. ಜನಜಾತಿ ಸಮುದಾಯಗಳಿಗಾಗಿ ಯಾವುದೇ 2 ಕಲ್ಯಾಣ ಕ್ರಮಗಳನ್ನು ಹೆಸರಿಸಿ.
ಇನ್ನು 10 ಮಾರ್ಕ್ಸ್ ಕ್ವಶನ್ಸ್ ನೋಡ್ರಿ. ಎಕ್ಸ್ಪ್ಲೇನ್ ದ ಸ್ಟ್ರಕ್ಚರಲ್ ಫೀಚರ್ಸ್ ಆಫ್ ರೂರಲ್ ಕಮ್ಯುನಿಟೀಸ್. ಗ್ರಾಮೀಣ ಸಮುದಾಯಗಳ ಮೂಲಭೂತ ರಚನಾತ್ಮಕ ಲಕ್ಷಣಗಳನ್ನು ವಿವರಿಸಿ. ಡಿಸ್ಕಸ್ ದ ಕ್ಲಾಸಿಫಿಕೇಶನ್ ಆಫ್ ಟ್ರೈಬ್ಸ್ ಇನ್ ಇಂಡಿಯಾ. ಭಾರತದಲ್ಲಿ ಜನಜಾತಿಗಳ ವರ್ಗೀಕರಣವನ್ನು ಚರ್ಚಿಸಿ. ವಾಟ್ ಆರ್ ದ ಕೀ ಪ್ರಾಬ್ಲಮ್ಸ್ ಆಫ್ ಅರ್ಬನ್ ಕಮ್ಯುನಿಟೀಸ್. ನಗರ ಸಮುದಾಯಗಳ ಪ್ರಮುಖ ಸಮಸ್ಯೆಗಳೇನು. ಅನಲೈಸ್ ದ ಚೇಂಜಸ್ ಆಕರಿಂಗ್ ಇನ್ ಟ್ರೈಬಲ್ ಸೊಸೈಟೀಸ್. ಜನಜಾತಿ ಸಮಾಜದಲ್ಲಿ ಉಂಟಾಗುತ್ತಿರುವ ಬದಲಾವಣೆಗಳನ್ನು ವಿಶ್ಲೇಷಿಸಿ. ನೆಕ್ಸ್ಟ್ ಫೈನಲ್ ಕ್ವಶನ್ ಇದು 10 ಮಾರ್ಕ್ಸ್ ಇಂದ. ಎಕ್ಸ್ಪ್ಲೇನ್ ಗೌರ್ಮೆಂಟ್ ವೆಲ್ಫೇರ್ ಪ್ರೋಗ್ರಾಮ್ಸ್ ಫಾರ್ ರೂರಲ್ ಆ್ಯಂಡ್ ಟ್ರೈಬಲ್ ಡೆವಲಪ್ಮೆಂಟ್. ಗ್ರಾಮೀಣ ಮತ್ತು ಜನಜಾತಿ ಅಭಿವೃದ್ಧಿಗಾಗಿ ಸರ್ಕಾರದ ಕಲ್ಯಾಣ ಕಾರ್ಯಕ್ರಮಗಳನ್ನು ವಿವರಿಸಿ. ಸೊ ವಿಡಿಯೋ ನೀವು ಪಾಸ್ ಮಾಡಿ ಇವನ್ನ ಕ್ವಶನ್ಸ್ನ ಬರ್ಕೋಬೋದ್ರಿ. ಇನ್ನು 15 ಮಾರ್ಕ್ಸ್ ಕ್ವಶನ್ಸ್ ನೋಡ್ರಿ ಯಾವ ಬರ್ತಾವ ಅಂತ ಹೇಳಿ. ಮೊದಲೇ ಕ್ವಶನ್, ಡಿಸ್ಕ್ರೈಬ್ ದ ಕ್ಲಾಸಿಫಿಕೇಶನ್ ಆ್ಯಂಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಟ್ರೈಬಲ್ ಕಮ್ಯುನಿಟೀಸ್ ಇನ್ ಇಂಡಿಯಾ. ಭಾರತದಲ್ಲಿ ಜನಜಾತಿ ಸಮುದಾಯಗಳ ವರ್ಗೀಕರಣ ಮತ್ತು ಲಕ್ಷಣಗಳನ್ನು ವಿವರಿಸಿ. ಡಿಸ್ಕಸ್ ದ ಸ್ಟ್ರಕ್ಚರ್, ಚೇಂಜಸ್ ಅಂಡ್ ಚಾಲೆಂಜಸ್ ಇನ್ ರೂರಲ್ ಸೊಸೈಟಿ. ಗ್ರಾಮೀಣ ಸಮಾಜದ ರಚನೆ, ಬದಲಾವಣೆಗಳು ಮತ್ತು ಸವಾಲುಗಳನ್ನು ಚರ್ಚಿಸಿ. ಎಕ್ಸ್ಪ್ಲೇನ್ ದ ಫೀಚರ್ಸ್ ಆ್ಯಂಡ್ ಪ್ರಾಬ್ಲಮ್ಸ್ ಆಫ್ ಅರ್ಬನ್ ಕಮ್ಯುನಿಟೀಸ್ ಇನ್ ಇಂಡಿಯಾ. ಭಾರತದಲ್ಲಿನ ನಗರ ಸಮುದಾಯಗಳ ಲಕ್ಷಣಗಳು ಮತ್ತು ಸಮಸ್ಯೆಗಳನ್ನು ವಿವರಿಸಿ. ಇವ್ಯಾಲ್ಯುವೇಟ್ ದ ಇಂಪ್ಯಾಕ್ಟ್ ಆಫ್ ಪಾಲಿಸೀಸ್ ಆ್ಯಂಡ್ ವೆಲ್ಫೇರ್ ಮೆಷರ್ಸ್ ಆನ್ ಟ್ರೈಬಲ್, ರೂರಲ್ ಆ್ಯಂಡ್ ಅರ್ಬನ್ ಕಮ್ಯುನಿಟೀಸ್. ಜನಜಾತಿ, ಗ್ರಾಮೀಣ ಮತ್ತು ನಗರ ಸಮುದಾಯಗಳ ಮೇಲೆ ನೀತಿಗಳು ಮತ್ತು ಕಲ್ಯಾಣ ಕ್ರಮಗಳ ಪ್ರಭಾವವನ್ನು ಮೌಲ್ಯಮಾಪನ ಮಾಡಿ. ಅನಲೈಸ್ ದ ಡಿಫ್ರೆನ್ಸಸ್ ಆ್ಯಂಡ್ ಸಿಮಿಲಾರಿಟೀಸ್ ಬಿಟ್ವೀನ್ ಟ್ರೈಬಲ್, ರೂರಲ್ ಆ್ಯಂಡ್ ಅರ್ಬನ್ ಕಮ್ಯುನಿಟೀಸ್. ಜನಜಾತಿ, ಗ್ರಾಮೀಣ ಮತ್ತು ನಗರ ಸಮುದಾಯಗಳ ನಡುವಿನ ವ್ಯತ್ಯಾಸಗಳನ್ನು ಮತ್ತು ಸಾಮ್ಯತೆಯನ್ನು ವಿಶ್ಲೇಷಿಸಿ. ಸೊ ಯೂನಿಟ್ ನಂಬರ್ 5 ಎಸ್ ಮತ್ತೊಮ್ಮೆ ಹೇಳ್ತಾನೆ ನಿಮ್ಗೆ, ಫೈನಲ್ ಆ್ಯಂಡ್ ಲಾಸ್ಟ್ ಟೈಮ್ ಇದೇ ಯೂನಿಟ್ ಅದಾವೆ ನಿಮ್ಗೆ. ಸೊ ಫೈನಲ್ ಯೂನಿಟ್ ಬಂದೈತಿ, ಅದ್ರ ಸಂಬಂಧ ನಿಮ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ. ಆಮೇಲೆ ಹಂಗೆ ಲೈಕ್ ಕೊಡೋದನ್ನ ಮರ್ಯಾಕೆ ಹೋಗ್ಬೇಡ್ರಿ ಮಾಡಿ ಸ್ಟೂಡೆಂಟ್ಸ್. ಎಸ್ ನೆಕ್ಸ್ಟ್ ನೋಡ್ರಿ, ಸೋಷಿಯಲ್ ಟ್ರಾನ್ಸ್ಫಾರ್ಮೇಷನ್ ಇನ್ ಇಂಡಿಯಾ. 15 ಮೊದಲಿಗೆ 15 ತಾಸು ಅಂತ ಹೇಳ್ಯಾರ ಇಲ್ಲಿ. ಸೊ 5 ಮಾರ್ಕ್ಸಿನ ಕ್ವಶನ್ಸ್ ನೋಡ್ರಿ ಯಾವ್ದವ. ವಾಟ್ ಈಸ್ ಸಂಸ್ಕೃತೈಸೇಷನ್, ಡಿಫೈನ್ ವೆಸ್ಟರ್ನೈಸೇಷನ್. ವಾಟ್ ಈಸ್ ಮಾಡರ್ನೈಸೇಷನ್, ಮೆನ್ಷನ್ ಎನಿ ಟು ಸಬ್ಸ್ಟ್ಯಾನ್ಷಿಯಲ್ ಡೆವಲಪ್ಮೆಂಟ್ ಗೋಲ್ಸ್, ಡಿಫೈನ್ ಇನೋವೇಷನ್. ಸೊ ಇಂಗ್ಲೀಷ್ ಒಳಗೆ ಅಷ್ಟೇ ಓದಿದ್ದೀನಿ, ಯಾಕಂದ್ರೆ ಟೈಮ್ ಭಾಳ ಆಗತ್ತೆ ಅಂದ್ಕೊಡ್ತೀನಿ. ಇರೋದು ಕನ್ನಡದಾಗ ಇನ್ನೊಮ್ಮೆ ಓದ್ತೇನೆ ನೋಡ್ರಿ. ಸಂಸ್ಕೃತೀಕರಣವೆಂದರೇನು, ಪಶ್ಚಿಮೀಕರಣ ಎಂದರೇನು, ಆಧುನೀಕರಣ ಎಂದರೇನು, ದೀರ್ಘಕಾಲಿಕ ಅಭಿವೃದ್ಧಿ ಗುರಿಗಳಲ್ಲಿ SDGs 2 ಉಲ್ಲೇಖಿಸಿ. ಡಿಫೈನ್ ಇನೋವೇಷನ್, ನಾವೀನ್ಯತೆ ಎಂದರೇನು. ಇನ್ನು 10 ಮಾರ್ಕ್ಸಿನ ಕ್ವಶನ್ ನೋಡ್ರಿ. ಎಕ್ಸ್ಪ್ಲೇನ್ ದ ಕಾನ್ಸೆಪ್ಟ್ ಆಫ್ ಗ್ಲೋಬಲೈಸೇಷನ್. ಜಾಗತೀಕರಣದ ಪರಿಕಲ್ಪನೆಯನ್ನು ವಿವರಿಸಿ. ಡಿಸ್ಕಸ್ ದ ಇಂಪ್ಯಾಕ್ಟ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆನ್ ಇಂಡಿಯನ್ ಸೊಸೈಟಿ. ಭಾರತೀಯ ಸಮಾಜದ ಮೇಲೆ ವಿಜ್ಞಾನ ಮತ್ತು ತಂತ್ರಜ್ಞಾನದ ಪ್ರಭಾವವನ್ನು ಚರ್ಚಿಸಿ. ಡಿಸ್ಕ್ರೈಬ್ ದ ಇಂಪಾರ್ಟೆನ್ಸ್ ಆಫ್ ಎಂಟರ್ಪ್ರಿನರ್ಶಿಪ್ ಇನ್ ಸೋಷಿಯಲ್ ಟ್ರಾನ್ಸ್ಫಾರ್ಮೇಷನ್. ಸಾಮಾಜಿಕ ಪರಿವರ್ತನೆಗೆ ಉದ್ಯಮಶೀಲತೆಯ ಮಹತ್ವವನ್ನು ವಿವರಿಸಿ. ವಾಟ್ ಆರ್ ದ ಗೋಲ್ಸ್ ಆಫ್ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಇನ್ ಇಂಡಿಯಾ. ಭಾರತದಲ್ಲಿ ದೀರ್ಘಕಾಲಿಕ ಅಭಿವೃದ್ಧಿಯ ಗುರಿಗಳೆಂದರೆ ಯಾವುವು. ಅನಲೈಸ್ ದ ರಿಲೇಶನ್ಶಿಪ್ ಬಿಟ್ವೀನ್ ವೆಸ್ಟರ್ನೈಸೇಷನ್ ಆ್ಯಂಡ್ ಸೋಷಿಯಲ್ ಚೇಂಜ್. ಪಶ್ಚಿಮೀಕರಣ ಮತ್ತು ಸಾಮಾಜಿಕ ಬದಲಾವಣೆಯ ನಡುವಿನ ಸಂಬಂಧವನ್ನು ವಿಶ್ಲೇಷಿಸಿ. ಸೊ ಇವೇನಪ್ಪ ಅಂತಂದ್ರೆ 10 ಮಾರ್ಕ್ಸ್ನ ಕ್ವಶನ್ಸ್ ರೀ ಮೈ ಡಿಯರ್ ಸ್ಟೂಡೆಂಟ್ಸ್. ಇನ್ನು ಫೈನಲ್ ಅಂತಿಮ ಘಟ್ಟಕ್ಕೆ ನಾವು ಬಂದಿದ್ದೀವಿ, 5ನೇ ಯೂನಿಟ್ ಇದು. ಆಮೇಲೆ 15 ಮಾರ್ಕ್ಸ್ನ ಕ್ವಶನ್ಸ್ ರೀ. ಎಕ್ಸ್ಪ್ಲೇನ್ ಸಂಸ್ಕೃತೈಸೇಷನ್, ವೆಸ್ಟರ್ನೈಸೇಷನ್, ಮಾಡರ್ನೈಸೇಷನ್ ಆ್ಯಂಡ್ ಗ್ಲೋಬಲೈಸೇಷನ್ಸ್ ವಿತ್ ಎಕ್ಸಾಂಪಲ್. ಫಿಕ್ಸ್ ಹಿಂಗೆ ಬರ್ತಾವೆ ಕ್ವಶನ್ಸ್, ಭಾಳ ಚೇಂಜ್ ಆಗಿಲ್ಲ ಅನ್ಕೋತೀನಿ ನಾನು. ಉದಾಹರಣೆಗಳೊಂದಿಗೆ ಸಂಸ್ಕೃತೀಕರಣ, ಪಾಶ್ಚಿಮೀಕರಣ ಮತ್ತು ಆಧುನೀಕರಣ ಮತ್ತು ಜಾಗತೀಕರಣವನ್ನು ವಿವರಿಸಿ. ಡಿಸ್ಕಸ್ ದ ರೋಲ್ ಆಫ್ ಸೈನ್ಸ್ ಟೆಕ್ನಾಲಜಿ ಇನ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯನ್ ಸೊಸೈಟಿ. ಭಾರತೀಯ ಸಮಾಜವನ್ನು ರೂಪಿಸುವಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಪಾತ್ರವನ್ನು ಚರ್ಚಿಸಿ. ಇವ್ಯಾಲ್ಯುವೇಟ್ ದ ರೋಲ್ ಆಫ್ ಇನೋವೇಷನ್ ಆ್ಯಂಡ್ ಎಂಟರ್ಪ್ರಿನರ್ಶಿಪ್ ಇನ್ ಸೋಷಿಯಲ್ ಟ್ರಾನ್ಸ್ಫಾರ್ಮೇಷನ್. ಸಾಮಾಜಿಕ ಪರಿವರ್ತನೆಯಲ್ಲಿನ ನಾವೀನ್ಯತೆ ಮತ್ತು ಉದ್ಯಮಶೀಲತೆಯ ಪಾತ್ರವನ್ನು ಮೌಲ್ಯಮಾಪನ ಮಾಡಿ. ಎಕ್ಸಾಮಿನ್ ದ ರೆಲೆವೆನ್ಸ್ ಆಫ್ SDGs ಇನ್ ದಿ ಕಾಂಟೆಕ್ಸ್ಟ್ ಆಫ್ ಇಂಡಿಯಾಸ್ ಡೆವಲಪ್ಮೆಂಟ್. ಭಾರತದ ಅಭಿವೃದ್ಧಿಯ ದೃಷ್ಟಿಯಿಂದ ದೀರ್ಘಕಾಲಿಕ ಅಭಿವೃದ್ಧಿ ಗುರಿಗಳ
ಪ್ರಸ್ತುತತೆಯನ್ನು ಪರಿಶೀಲಿಸಿ. ನೆಕ್ಸ್ಟ್ 5th ಕ್ವಶನ್ ರೀ, ಅನಲೈಸ್ ಹೌ ಗ್ಲೋಬಲೈಸೇಷನ್ ಈಸ್ ಶೇಪಿಂಗ್ ಕಂಟೆಂಪ್ರರಿ ಇಂಡಿಯನ್ ಸೊಸೈಟಿ. ಜಾಗತೀಕರಣವು ಸಮಕಾಲೀನ ಭಾರತೀಯ ಸಮಾಜವನ್ನು ಹೇಗೆ ರೂಪಿಸುತ್ತದೆ ಎಂಬುದನ್ನು ವಿಶ್ಲೇಷಿಸಿ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಇವಿಷ್ಟು ಏನಪ್ಪ ಅಂತಂದ್ರೆ ನಿಮಗೆ ಇಲ್ಲಿ 15 ಮಾರ್ಕ್ಸ್ದು ಕ್ವಶನ್ಸ್ ಅದು ರೀ. ನೀವು ಇದನ್ನೇನು ಮಾಡೋದಂದ್ರೆ ಫಟಾಫಟ್ ಸ್ಕ್ರೀನ್ಶಾಟ್ ತಗೋರಿ ಎಲ್ಲ ಥರದ್ದು. ಆಮೇಲೆ ಇವತ್ತಿನ ವಿಡಿಯೋ ಒಳಗೆ ಇಷ್ಟ ರೀ. ನೀವು ಈ ವಿಡಿಯೋ ಲೈಕ್ ಆಗಿತ್ತು, ನಿಮಗೆ ಇಷ್ಟ ಆಗಿತ್ತು, ಹೌದಪ್ಪ ಇವೆಲ್ಲ ಸರ್ ಲಾಸ್ಟ್ ಟೈಮ್ ಕೊಟ್ಟಾರ, ಹೋದ್ಸದನ್ನು ಕೊಟ್ಟಿದ್ದೆ ನಿಮ್ಗೆ, ಈ ಸದನ್ನು ಕೊಟ್ಟಿನಿ, ನಿಮ್ಗೆ ಲೈಕ್ ಆಗತ್ತಿದ್ದು ಇಷ್ಟ ಆಗತ್ತಪ್ಪ ಅಂತಂದ್ರೆ ಖರೇನ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ. ಆಮೇಲೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಏನಪ್ಪ ಅಂತಂದ್ರೆ ಶೇರ್ ಮಾಡಿದಾತು, ಲೈಕ್ನು ಕೊಡೋದನ್ನು ಮರೆಯೋಕೆ ಹೋಗ್ಬೇಡ್ರಿ. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ ಮೈ ಡಿಯರ್ ಸ್ಟೂಡೆಂಟ್ಸ್. ಥ್ಯಾಂಕ್ ಯು.